ನಯನ ಹೋಮಿಗೆ ವೆಲ್ಕಮ್. ನಾವು ಮೊನ್ನೆ ವ್ಲಾಗಲ್ಲೆಲ್ಲ ಕೆಲವು ದೇವಸ್ಥಾನಕ್ಕೆ ಹೋಗಿದ್ವಿ. ದಿನ ಹೋಗ್ತೇವೆ ಎರಡೆರಡು ದೇವಸ್ಥಾನಕ್ಕೆ. ಇವತ್ತೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಕೆಲವೆಲ್ಲ ಬರೆದಿರ್ತದೆ ವಿಡಿಯೋ ಎಲ್ಲ ಮಾಡಬಾರ್ದು ಅಂತ, ಹಾಗೆ ನಾವು ದೂರಲ್ಲೇ ಕವರ್ ಮಾಡ್ತೇವೆ. ಹೋಗೋಣ ಬನ್ನಿ. ಇದು ಸಾಲಿಗ್ರಾಮ ಗುರು ನರಸಿಂಹ ದೇವಸ್ಥಾನ. ಉಡುಪಿಯಿಂದ 17 ಕಿಲೋಮೀಟರಲ್ಲಿ ಸಾಲಿಗ್ರಾಮ ದೇವಸ್ಥಾನ ಉಂಟು. ಅದು ಗುರು ನರಸಿಂಹ ದೇವರು. ಅದರ ಎದುರಿಗೆ ಸರಿಯಾಗಿ ಹನುಮಂತನ ದೇವಸ್ಥಾನ ಉಂಟು. ಅಲ್ಲಿಂದ ನಾವೀಗ 7-8 ಕಿಲೋಮೀಟರಲ್ಲಿ ಹಟ್ಟಿ ಅಂಗಡಿ, ಇಲ್ಲಿ ಗಣಪತಿ ದೇವರು, ಅದರ ಪಕ್ಕದಲ್ಲಿರುವ ಲೋಕನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿಗ ಮುಗಿಸ್ಕೊಂಡು ಪುನಃ ರಿಟರ್ನ್ ಹೋಗೋದು. ಅಲ್ಲಿ ಹೋಗುವಾಗ 2-3 ದೇವಸ್ಥಾನ ನೋಡಲಿಕ್ಕೆ ಉಂಟು. ಈಗ ಬನ್ನಿ. ನಾವು ಕೋಟೇಶ್ವರದಲ್ಲಿರುವ ಕೋಟಿಲಿಂಗೇಶ್ವರಕ್ಕೆ ಬಂದಿದ್ದೇವೆ. ನನ್ನ ಮನಸ್ಸಲ್ಲಿ ಕೋಟಿಲಿಂಗೇಶ್ವರ ಹೇಳಿದರೆ ಅಲ್ಲಿ ಲಿಂಗಗಳೆಲ್ಲ ಅಲ್ಲೆಲ್ಲಿ ಇರ್ತದೆ ಅಂತ ಆಲೋಚನೆ ಮಾಡಿದೆ. ಆದರೆ ದೇವರ ಎದುರಿಗೆ ಒಂದು ಬಾವಿ ಉಂಟಂತೆ, ಅದರಲ್ಲಿ ಉಂಟಂತೆ, ಹಾಗೆ ಕೋಟಿಲಿಂಗೇಶ್ವರ ಅಂತ ಹೇಳಿದರು. ಮತ್ತೆ ಬರುವಾಗ ಹಲವು ಮಕ್ಕಳ ತಾಯಿ ಆ ದೇವಸ್ಥಾನಕ್ಕೆ ಹೋಗಿ ಬಂದೆವು. ಅಲ್ಲಿ ನನ್ನ ಮನಸ್ಸಲ್ಲಿತ್ತು, ಮಕ್ಕಳು ಅಂತ ಹೇಳಿದರೆ ಚಿಕ್ಕ ಚಿಕ್ಕ ನಮ್ಮ ಮಕ್ಕಳಾಗೆ ಅಂತ. ಹಾಗೆ ಅದು ತಾಯಿ ದೇವರಿದ್ದರು, ಮತ್ತು ಅವರ ಸುತ್ತಲೂ ಲಿಂಗಗಳಿದ್ದರು, ಅದಕ್ಕೆ ಹಲವು ಮಕ್ಕಳು ಅಂತ ಹೇಳುವುದಂತೆ. ಚಂಡಿಕಾ ದುರ್ಗಾ ಪರಮೇಶ್ವರಿಗೆ ಬಂದಿದ್ದೇವೆ ಈಗ ಕುಂಭಾಶಿಯಲ್ಲಿ. ನೋಡಿ ಎಷ್ಟು ಚಂದ ಉಂಟು, ನಿಮಗೆ ಕಾಣೋದಿಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಗಾಳಿ ಇದೆ. ನಾವು ಬರುವಾಗಲೇ ನೋಡಿ, ಈಚೆ ನೋಡಿ ಲೈಟಿಂಗ್ ಎಷ್ಟು ಸಾಕ್ತಿದೆ ಅಂತ. ಮಾತ್ರ ಇಲ್ಲಿ ವೇದಿಕೆ ನೋಡಿ ಎಷ್ಟು ದೊಡ್ಡದಿದೆ ಅಂತ, ಹಾಲ್ ಟೈಪ್. ನನಗೆ ಇದು ಅರಮನೆಗೆ ಬಂದಂಗೆ ಆಗ್ತಾ ಉಂಟು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಹೇಳೋಕ್ಕಿಂತ ನೀವೇ ಒಮ್ಮೆ ಬಂದು ನೋಡಿದ್ದು ಒಳ್ಳೆಯದು. ಉಡುಪಿಯಿಂದ ಹಟ್ಟಿ ಅಂಗಡಿಯವರೆಗೆ ನೀವೊಂದು ದೇವಸ್ಥಾನ ನೋಡೋದೇ ಟ್ರಿಪ್ ಮಾಡಿದರೆ ಎಷ್ಟು ದೇವಸ್ಥಾನ ನೋಡ್ಬೋದು. ನಾವಾಗ ಆಲ್ರೆಡಿ ಇಲ್ಲಿವರೆಗೆ 7 ದೇವಸ್ಥಾನ ನೋಡಿ ಆಯಿತು. ಮತ್ತೆ ಏನು ಗೊತ್ತುಂಟ, ಒಳಗೆ ಫುಲ್ಲು ಇದು ಮರದಿಂದ ಮಾಡಿರೋದು, ತುಂಬ ಚೆನ್ನಾಗುಂಟು. ಮರದಿಂದ ಮಾಡಿದ ಕೆತ್ತನೆ ಇರೋದು, ಅದು ನೋಡಲಿಕ್ಕೆ 2 ಕಣ್ಣು ಸಾಲಾಗುವುದಿಲ್ಲ, ಅಷ್ಟು ಚೆಂದ ಉಂಟು, ಸೂಪರಾಗಿ ಉಂಟು. ನಿಮಗೆ ದೇವ್ರನ್ನ ನೋಡಿದಂಗೆ ಆಗ್ತದೆ, ದೇವಸ್ಥಾನ ನೋಡಿದಂಗೂ ಆಗ್ತದೆ. ನಿನ್ನೆ ನಾವು ಉಚ್ಚಿಲ ದೇವಸ್ಥಾನ, ಮಹಾಲಿಂಗೇಶ್ವರ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿದ್ದು ಬ್ಲಾಗ್ ಮಾಡಿ ಆಗಲಿಲ್ಲ, ಯಾಕಂದರೆ ಅಷ್ಟು ದೇವಸ್ಥಾನಕ್ಕೆ ಹೋಗಲಿಲ್ಲ, ಇವತ್ತಿನಷ್ಟು ಹೋಗಲಿಲ್ಲ. ಅಲ್ಲ, ನಿನ್ನೆ ಹೋದಲ್ಲಿ ಅಂತೂ ವೀಡಿಯೋ ತೆಗಿಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಹೊರಗಿಂದ ನಾವು ತೆಗೆದ್ರೆ ಸುಮ್ಮನೆ ಅಂತ. ತುಂಬ ದೊಡ್ಡ ದೇವಸ್ಥಾನ, ಅಲ್ಲಿ ವೀಡಿಯೋ ತೆಗಿಲಿಕ್ಕಿಲ್ಲ ಅಂತೆಲ್ಲ ಹಾಕಿದ್ರು. ಹಾಗೆ ಮತ್ತೆ 2 ದೇವಸ್ಥಾನ ತೆಗಿಲಿಕ್ಕೆ ಇರಲಿಲ್ಲ, ಹಾಗೆ ಮತ್ತೆ ನಾವು ತೆಗಿಲಿಲ್ಲ. ಈಗಲೂ ಹಾಗೆ ನಾವು ದೇವಸ್ಥಾನದ ಹೊರಗಿನ ಅಂಗಳದಲ್ಲೇ ನಿಂತ್ಕೊಂಡು ಮಾತಾಡೋದು, ಯಾಕಂದರೆ ದೇವಸ್ಥಾನದೆಲ್ಲ ತೆಗಿಬಾರ್ದಂತ ಈಗ ಎಲ್ಲ ಕಡೆಯೂ ಬರೆದಿರ್ತಾರಲ್ಲ. ಕೆಲವು ಕಡೆ ನಾವು ಕೇಳಿದರೆ ಹೇಳ್ತಾರೆ ಅವರು, ನೀವು ತೆಗೀರಿ ಪರವಾಗಿಲ್ಲ ಅಂತ. ಕೆಲವರು ಬೋರ್ಡ್ ದೊಡ್ಡದಲ್ಲೇ ಹಾಕಿರ್ತಾರೆ, ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ. ಹಾಗೆ ನಾವು ತೆಗಿಲಿಕ್ಕೆಲ್ಲ ಹೋಗಲಿಲ್ಲ. ಆನೆಗುಡ್ಡೆ ನೋಡಿ ಫ್ರೆಂಡ್ಸ್, ನೀರಿನ ಮಧ್ಯದಲ್ಲಿ ದೇವರು, ಹರಿಹರ ದೇವರು. ನೋಡಿ, ಇದು ಬಾವಿ ಹೇಗೆ ಕೈಗೆ ಸಿಕ್ಕುವಾಗೆ ನೀರುಂಟು ನೋಡಿ. ಇದು ವರ್ಷ ಇಡೀ ನೀರು ಹರಿತಾ ಇರ್ತದೆ. ಇದು ಮಳೆ ನೀರಲ್ಲ, ಇದು 4 ಯುಗದ ಇತಿಹಾಸ: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಯುಗದಲ್ಲಿ ಈ ದೇವಸ್ಥಾನ ಇದೆ. ಕೃತಯುಗದಲ್ಲಿ ಹರಿಹರ ಕ್ಷೇತ್ರ ಅಂತ, ತ್ರೇತಾಯ ಮಧುಕಾನ್ ಅಂತ, ದ್ವಾಪರದಲ್ಲಿ ಗೌತಮರ ಕ್ಷೇತ್ರ ಅಂತ, ಕಲಿಯುಗದಲ್ಲಿ ಕುಂಭಾಸಿ ಕ್ಷೇತ್ರ ಅಂತ. ಇವರಿಗೆ ಕುಂಭಕಾಸಿ ಅಂತ ಹೆಸರು ಬರಲಿಕ್ಕೆ ಅದೇ ಕಾರಣ, ದೇವರು ಕುಂಭದಲ್ಲೇ ಇರುವಂಥ ಅಲ್ಲಿ ಬಾವಿ, ಆ ಬಾವಿಯಲ್ಲಿ ಗಂಗೆ, ಕುಂಬೆ ಕಾಶಿ ಕುಂಭಕಾಶಿ ಅಂತ. ಅಲ್ಲಿ ಕಾಶಿ ಗಂಗೆ ಇದ್ದಾಳೆ,
ಗಂಗೆಯಲ್ಲಿ ದೇವರ ಬಲಭಾಗದಲ್ಲಿ ಹರಿ, ಎಡಭಾಗದಲ್ಲಿ ಹರ, ಇಬ್ಬರ ಸನ್ನಿಧಾನ ಇರುವಂತಹದ್ದು ಆ ಬಾವಿಯಲ್ಲೇ. ಮೇಲೆ 2 ಮೂರ್ತಿ ಅನ್ನೋದು ದೇವರ ಸ್ವರೂಪ ಚಿಂತನೆಗೆ. ವಿಷ್ಣು ಅಂದರೆ, ಹರಿ ಅಂದರೆ ವಿಷ್ಣು, ಹರ ಅಂದರೆ ಈಶ್ವರ ಅಂತ 2 ಪಂಚಲೋಹದ ಮೂರ್ತಿ. ಕೆಳಗಡೆ ಇರೋದು ಉತ್ಸವ ಮೂರ್ತಿ, ಅರ್ಧನಾರೀಶ್ವರ. ಉತ್ಸವ ಕಾಲದಲ್ಲಿ 2 ಮೂರ್ತಿ ಹೊರಗೆ ತಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಉದ್ದೇಶದಿಂದ ಒಂದೇ ಮೂರ್ತಿಯಲ್ಲಿ ದೇವರ ಸನ್ನಿಧಾನ. ಬೆಳಿಗ್ಗೆ ಅಭಿಷೇಕ ಪೂಜೆ ಎಲ್ಲ ನಡೆಯುವುದು ಕುಂಭದಲ್ಲಿ ಸನ್ನಿಹಿತರಾದಂಥ ಹರಿ ಮತ್ತು ಹರರಿಗೆ ಪೂಜೆ ನಡೆಯುವಂತಹದ್ದು. ರುದ್ರದೇವರಿಗೂ ಮತ್ತು ವಿಷ್ಣುವಿಗೂ ಮತ್ತು ಭಾಗ್ಯರಥಿ 3 ಜನ, ಗಂಗೆ 3 ಜನಕ್ಕೂ ಪೂಜೆ ಆಗ್ತದೆ. ಇಲ್ಲಿ ಏನಕ್ಕೆ ಹೇಳಿದರೆ ತೀರ್ಥಕ್ಷೇತ್ರ ಇದೆ, 2 ತೀರ್ಥ ಇದೆ, ಸೂರ್ಯ ಪುಷ್ಕರಣಿ ಮತ್ತು ಚಂದ್ರ ಪುಷ್ಕರಣಿ ಇರುವಂಥ ಹರಿಹರ ಕ್ಷೇತ್ರ, ತೀರ್ಥಕ್ಷೇತ್ರ ಅಂತೇಳಿ. ಮತ್ತು ಇದು ಗಣಪತಿಗಿಂತಲೂ 2 ಯುಗ ಹಳೆಯ ದೇವಸ್ಥಾನ. ಯಾಕಂದರೆ ಗಣಪತಿ ಬರುವುದು 3ನೇ ಯುಗದಲ್ಲಿ, ಇದು ಕೃತಯುಗದಿಂದ ಇದೆ, ಆದ್ದರಿಂದ ಮೂಲ ಕ್ಷೇತ್ರ. ಮತ್ತೊಂದು ಗಣಪತಿಯ ತಂದೆ ಇದ್ದಾರೆ ರುದ್ರದೇವರು, ಆದ್ದರಿಂದಲೂ 3 ಕ್ಷೇತ್ರ. ಇದು ಈ ಕಡೆಗಿಂದ ಮೂಲ ಕ್ಷೇತ್ರ ಅಂತೇಳಿ. ಜನವರಿ 14ನೇ ತಾರೀಕು 7 ದೇವಸ್ಥಾನಗಳಲ್ಲಿ ಒಂದೇ ಉತ್ಸವ ಆಗ್ತದೆ. ಮಕರ ಸಂಕ್ರಾಂತಿಯಾಗಿ 2 ದಿವಸಕ್ಕೆ ಸಪ್ತ ದೇವಸ್ಥಾನದಲ್ಲಿ ಉತ್ಸವ. ಇಲ್ಲಿಯ ಇದು ಕಾರಣಿಕ. ಈಗ ಮತ್ತೇನು ಕೇಳಿದರೆ, ಇಲ್ಲಿ ಕುಂಭದಲ್ಲಿ ಯಾವಾಗಲೂ ನೀರು ಬತ್ತುವುದಿಲ್ಲ, ಅಂದರೆ ಈಶ್ವರ ದೇವರ ವರ ಇದೆ ಅಂತ ಈ ಜಾಗಕ್ಕೆ, ಯಾವಾಗಲೂ ನೀರು ಬತ್ತದಿರಲಿ ಅಂತೇಳಿ. ಆದ್ದರಿಂದಲೇ ಗಂಗೆ ಯಾವಾಗಲೂ ಇರ್ತಾಳೆ ಇಲ್ಲಿ. ಪುರಾಣ ಪ್ರಸಿದ್ಧವಾದಂಥ ಸಪ್ತಕ್ಷೇತ್ರ 1 ಉಡುಪಿ ಅನಂತೇಶ್ವರ ಫಸ್ಟು, 2ನೇದು ಕುಕ್ಕೆ ಸುಬ್ರಹ್ಮಣ್ಯ, 3ನೇದು ಕುಂಭಾಸಿ, 4ನೇದು ಕೋಟೇಶ್ವರ, 5 ಶಂಕರನಾರಾಯಣ, 6 ಗೋಕರ್ಣ, 7 ಕೊಲ್ಲೂರು. ಸಪ್ತೈತಿ ಮೋಕ್ಷದಾಯಕ ಅನ್ನುವಾಗ ರೌಪ್ಯಪೀಠಂ ಕುಮಾರಾದ್ರಿ ಕುಂಭಾಶ್ಚ ಧ್ವಜೇಶ್ವರ ಪ್ರೌಢ ಗೋಕರ್ಣ ಮೂಕಾಂಬ ಸಪ್ತೈತಿ ಮೋಕ್ಷದಾಯಕ. 7 ತೀರ್ಥಕ್ಷೇತ್ರ ಇದು, 1 ಮೂರನೇ ಕ್ಷೇತ್ರ ಇದು. ಕುಂಭಾಶಿಯಲ್ಲಿ ಗಣಪತಿ ನೋಡಿಕೊಂಡು ಈಗ ಮನೆಗೆ ಬಂದೆವು. 4 ಗಂಟೆಗೆ ಹೋಗಿದ್ದೇವೆ. ಈಗ ಬರುವಾಗ 8:45 ಆಯಿತು ಗಂಟೆ. ನಮಗೆ ಇಷ್ಟು ಹೋಗಲಿಕ್ಕೆ ಕಾರಣದ ಇವರಿಗೊಂದು ನಮ್ಮ ಧನ್ಯವಾದಗಳು. ಬಾಯ್ ಬಾಯ್. ಹಾಗೆ ಈ ವ್ಲಾಗನ್ನು ನಾವು ಮುಗಿಸ್ತಿದ್ದೇವೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಬಾಯ್ ಬಾಯ್.